ಬಿಗ್ ಬಾಸ್ ಮನೆಗೆ ಹಳೆಬರೆಲ್ಲ ಬಂದ್ರಲ್ವಾ, ಅವಾಗ ಬಂದಾಗ ಎಲ್ಲರೂ ಕೂಡ ಕಾಮನ್ ಆಗಿ ಎಲ್ಲರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೆ ಯಾರ್ಯಾರ ಜೊತೆ ಏನೇನು ಹೇಳ್ಬೇಕು ಅನ್ಸಿತ್ತೋ ಅದನ್ನು ಹೇಳೋದಾಗ್ಲಿ ಎಲ್ಲ ಮಾಡಿದ್ರು. ಆದರೆ ಇಲ್ಲಿ ಇಶಾನಿ ಅವರು ಸ್ವಲ್ಪ ಅಹಂಕಾರ ತೋರಿಸಿದ್ರು ಅಂತಲೇ ಹೇಳ್ಬೋದು. ಅಹಂಕಾರ ಅನ್ನೋಕ್ಕಿಂತ ದುರಹಂಕಾರ ಜಾಸ್ತಿ ಇದೆ ಅವ್ರಿಗೆ ಅಂತಲೇ ಹೇಳ್ಬಹುದು ಅಂತಲೇ ಅನಿಸ್ಬೋದು. ಯಾಕಂತಂದರೆ ಇಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಂದು ಕಾಗೆ ಗೀಗೆ ಅಂತೆಲ್ಲ ಹೇಳಿದರು. ಕಾಗೆ ಅಂತ ಯಾರಿಗೆ ಹೇಳ್ತಾರೆ ಹೇಳಿ, ನಿಮಗೆ ಗೊತ್ತಿದೆ ಅಲ್ವಾ. ಅಂದರೆ ಪ್ರತಾಪ್ ಅವ್ರನ್ನ ಹಳೇದು ಎಲ್ಲ ತಪ್ಪು ಮಾಡಿದಾಗ ಅವ್ರನ್ನ ಜಾಸ್ತಿ ಹೇಳಿದ್ರಲ್ವ, ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ಕಾಗೆ ಕಕ್ಕ ಮಾಡಿ ತಿರುಗ್ತಾ ಇದೆ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ರು. ಆಮೇಲೆ ಅಲ್ಲಿ ಎಲ್ಲರೂ ಕೂಡ ಇದ್ರು, ಯಾರಿಗಂದ್ರೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ, ಬಟ್ ಯಾರು ರಿಯಾಕ್ಟ್ ಮಾಡಿಲ್ಲ. ಆಮೇಲೆ ಇಲ್ಲಿ ಯಾರು ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಹಳೇದು ಅಂದ್ರೆ ತಪ್ಪು ಮಾಡಿದಾಗೆಲ್ಲ ಪ್ರತಾಪ್ ಅವ್ರಿಗೆ ಹೇಳಿದ್ದುಂಟಲ್ವಾ, ಹಾಗಾಗಿ ಅವ್ರಿಗೆ ಅಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕನ್ಫರ್ಮ್ ಆಗಿ ಆಯ್ತಲ್ವಾ. ಆಮೇಲೆ ಅವರು ಶೇಕ್ ಹ್ಯಾಂಡ್ ಕೊಟ್ರು ನಕ್ಕಂತ, ಆವಾಗೂ ಕೂಡ ಶೇಕ್ ಹ್ಯಾಂಡ್ ಕೊಡದೆ ಅಹಂಕಾರ ತೋರಿಸಿದ್ರಂತಾನೆ ಹೇಳ್ಬೋದು. ಇಷ್ಟೊಂದು ಅಹಂಕಾರ ಯಾಕೆ ತೋರಿಸ್ತಾ ಇದ್ರು ಇಶಾನಿ ಅವ್ರು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಅವ್ರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಅಲ್ವಾ, ಅಂದರೆ ಪ್ರತಾಪ್ ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಎಷ್ಟು ಜನ ಪ್ರೀತಿ ಮಾಡ್ತಾರೆ, ಎಷ್ಟು ಜನರ ಪ್ರೀತಿಯನ್ನು ಗಳಿಸಿದಾರಪ್ಪ ಅಂಥೇಳಿ ಅವ್ರಿಗೆ ಗೊತ್ತಾಗಿರುತ್ತೆ. ಅವ್ರಿಗಂತಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಆದರೂ ಕೂಡ ಬಿಗ್ ಬಾಸಿಂದ ಹೊರಗೆ ಹೋದ್ಮೇಲೆ ಮತ್ತೆ ಈಗ ಒಳಗೆ ಬಂದಿದ್ದಾರಲ್ಲ, ಇವಾಗ ಆ ಒಂದು ಅಂದರೆ ನೆಗೆಟಿವ್ ಆಗಿ ತೋರಿಸ್ಕೊಳ್ಳೋಕ ಅಥವಾ ಪಾಸಿಟಿವ್ ಆಗಿ ಏನೋ ಒಂದು ಆಗಲಿ ಬಿಡಪ್ಪ, ನಾನು ತುಂಬ ಪಬ್ಲಿಸಿಟಿ ತಗೋಬೇಕಂತ ಹೇಳಿ ಹಿಂಗೆ ಮಾಡಿದ್ರ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಆದರೆ ಅವ್ರಿಗೆ ಈಗ ಪ್ರತಾಪ್ ಅವ್ರ ಬಗ್ಗೆ ಎಲ್ಲನೂ ಒಳ್ಳೆ ಒಪಿನಿಯನ್ ಇತ್ತಲ್ವ, ಹೊರಗಡೆ ಹೋದ್ಮೇಲೆ ಎಲ್ರಿಗೂ ಕೂಡ ಒಳ್ಳೆ ಒಪಿನಿಯನ್ ಇದ್ದಾಗ ಇವ್ರಿಗೂ ಕೂಡ ನೋಡಿದ ತಕ್ಷಣ ಹೌದಪ್ಪ ಅಂತ ಅನ್ಸುತ್ತೆ. ಅಂದರೆ ಒಳ್ಳೆಯವ್ರಂತ ಅನ್ಸುತ್ತಲ್ವ. ಯಾಕಂತಂದ್ರೆ ಅವರು ಆ ಥರ ಇದ್ರು, ಪ್ರತಾಪ್ ಅವರು ಒಳ್ಳೆಯದೇವರೇ ಇದ್ದಾರಲ್ವ, ಹಾಗಾಗಿ ಅವ್ರ ಬಗ್ಗೆ ಸರ್ವೇ ಸಾಮಾನ್ಯ ಯಾರಿಗೇ ಆಗಲಿ ಒಳ್ಳೆಯವ್ರಿದ್ದಾರೆ, ಒಳ್ಳೆ ವ್ಯಕ್ತಿತ್ವ ಇದೆ, ತುಂಬ ತಾಳ್ಮೆ ಇದೆ ಅವ್ರಿಗೆ ಅಂತ ಹೇಳಿ ಅನ್ಸುತ್ತಾ. ಆದರೆ ಇಲ್ಲಿ ಇಶಾನಿಯವರು ಈ ಥರ ಮಾಡಿದ್ದಕ್ಕೆ ಜಾಸ್ತಿ ಜನಕ್ಕೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರ ಫ್ಯಾನ್ಸ್ ಅಷ್ಟೇ ಅಲ್ಲ, ಈ ಒಂದು ವಿಚಾರ ಪ್ರತಾಪ್ ಅವರ ಫ್ಯಾನ್ಸಿಗೆ ಅಷ್ಟೇ ಅಲ್ಲ, ಬೇರೆಯವರ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಇವನ್ ನನಗೂ ಕೂಡ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಹೋಗಿ ಒಬ್ರಿಗೆ ಹರ್ಟ್ ಮಾಡೋದು ಹಂಗೆ ಮಾಡಬಾರ್ದು. ಯಾಕಂತಂದರೆ ಆ ಒಂದು ದೊಡ್ಡ ವೇದಿಕೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆ ಥರ ಈ ಥರ ಹೇಳಿದರೆ ಅಷ್ಟು ಜನರು ನೋಡ್ತಿರ್ತಾರೆ, ಬೇಜಾರಾಗಲ್ವ, ಅವ್ರ ಮನೆಯವರು ನೋಡ್ತಿರ್ತಾರೆ, ಅವ್ರಿಗೂ ಕೂಡ ಬೇಜಾರಾಗಲ್ವ. ಈ ಥರ ಇಶಾನಿ ಅವ್ರು ಮಾಡಿದ್ದು ಎಷ್ಟು ಸರಿ ನೀವೇ ಹೇಳ್ರಿ. ಆಮೇಲೆ ಇದಕ್ಕೆ ಪ್ರತಾಪ್ ಅವರ ಅಭಿಮಾನಿಗಳಂತೂ ಬಿಡ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ದಾರೆ. ಎಲ್ಲ ಕಮೆಂಟ್ಸ್ಗಳು ಕೂಡ ತುಂಬ ಬ್ಯಾಡ್ ಆಗಿದೆ, ಅಂದರೆ ತುಂಬ ಕೆಟ್ಟ ವರ್ಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಇವರು ಇಶಾನಿ ಅವರು ಒಂದು ಇನ್ಸ್ಟಾಗ್ರಾಮ್ ಇದೆ ಅಲ್ವಾ, ಅಲ್ಲಿ ತಮ್ಮ ಫೋಟೋವನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ. ಆ ಒಂದು ಫೋಟೋಗೆ ಎಷ್ಟು ಲೈಕ್ಸ್ ಬಂದಿದೆ ಗೊತ್ತಾ, 3000 ಚಿಲ್ಲರ್ ಲೈಕ್ಸ್ ಅಷ್ಟೇ ಬಂದಿದೆ. ಆದರೆ ಕಮೆಂಟ್ಸ್ ಮಾತ್ರ 60,000 ತನಕ ಕಮೆಂಟ್ಸ್ಗಳು ಬಂದಿದ್ದಾವೆ. ಈ ಥರ ಕಮೆಂಟ್ಸ್ ಬರ್ತಾವಂತಂದ್ರೆ ಸುಮ್ಮನೆನಾ, ಅಷ್ಟೊಂದು ಅಭಿಮಾನ ಹೊಂದಿರ್ತಾರ. ಆಮೇಲೆ ಪ್ರತಾಪ್ ಅವ್ರು ಏನಂತ ಹೇಳಿ ಗೊತ್ತಿದೆ ಎಲ್ರಿಗೂ. ಆದರೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಈ ಥರ ಮಾತಾಡಿ ಬಂದಿದ್ದು ಸರಿ ಕಾಣಿಸ್ತಿಲ್ಲ ಯಾರಿಗೂ ಕೂಡ ಅಂತಲೇ ಹೇಳ್ಬೋದು. ಅದಕ್ಕೆ ಆ ಥರ ಕಮೆಂಟ್ಸ್ ಬರ್ತಾವೆ. ಇನ್ನೂ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಜಾಸ್ತಿ ಜನ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಾಪ್ ಅವ್ರಿಗೆ ಕ್ಷಮೆ ಕೇಳಬೇಕು ಇಶಾನಿ ಅವರು ಅಂತ ಹೇಳಿ ಹೇಳಕತ್ತಾರ. ಈ ಇಶಾನಿ ಅವರು ಈ ಬಿಗ್ ಬಾಸ್ ಆದಮೇಲೆ ಹೊರಗೆ ಬಂದ್ರಲ್ಲ, ಅಂದರೆ ಒಳಗಿಂದ ಈಗ ಹೊರಗೆ ಬಂದ್ರಲ್ವ, ಅವಾಗ ಯಾಕನೇ ಈ ಮಾತನ್ನು ಹೇಳಿದ್ನೇನಪ್ಪ ಅಂತೇಳಿ ಅವ್ರಿಗೆ ಅನ್ಸಿರ್ಬಹುದು. ಯಾಕಂತಂದ್ರೆ ಹೋಗಿ ಏನೋ ಮಾತು ಬಂತು ಅಂತ ಹೇಳಿದಾರೇನೋ, ಆದರೆ ಅವರಿಗೆ ಯಾವ ಥರ ಬೈತಿದ್ದಾರೆ, ನಿನ್ನ ವಾಯ್ಸ್ ನೋಡ್ಕೊ, ನಿನ್ನ ನೋಡ್ಕೊ ಫಸ್ಟ್, ಆಮೇಲೆ ಇನ್ನೊಬ್ರಿಗೆ ಹೇಳು ಅಂತ ಹೇಳಿ ತುಂಬ ಅಂದರೆ ತುಂಬ ಇನ್ನೂ ಕೆಟ್ಟ ಪದಗಳನ್ನು ಹಾಕಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಾಗ್ತಾನೆ ಇಲ್ಲ. ಇವಾಗ ಇಶಾನಿ ಅವರು ಪ್ರತಾಪ್ ಅವ್ರಿಗೆ ಕ್ಷಮೆ ಕೇಳಿದರೆ ಮಾತ್ರ ಅವರ ಅಭಿಮಾನಿಗಳು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇಲ್ಲಾಂದರೆ ಇದನ್ನು ಎಲ್ಲಿ ತನಕ ತೊಗೊಂಡೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಇಶಾನಿ ಅವರು ಸಾರಿ ಕೇಳ್ತಾರಾ ಇಲ್ವಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ, ಅಂದರೆ ಕ್ಷಮೆ ಕೇಳ್ತಾರಾ ಇಲ್ವಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇಷ್ಟು ಜನ ಅಂದರೆ 60,000 ಜನ ಕೂಡ ಕಮೆಂಟ್ ಹಾಕಿದಾರಲ್ವ, ಇಷ್ಟು ಜನ ಕೂಡ ಪ್ರತಾಪ್ ಅವ್ರಿಗೆ ಒಬ್ಬರು 99 ಓಟ್ಗಳನ್ನು ಹಾಕ್ಕೊಂತ ಬಂದರೆ, ಅಂದರೆ 99 ಓಟ್ಗೆ ಒಬ್ಬ ವ್ಯಕ್ತಿಗೆ ಒಬ್ಬೊಬ್ರು ಹಾಕ್ಕೊಂತ ಬಂದರೆ ಇನ್ನು 60,000 ಜನ ಅಂತಂದರೆ ಎಷ್ಟು ಓಟ್ ಆಗಲ್ಲ ನೀವೇ ಊಹೆ ಮಾಡ್ರಿ. ಇನ್ನು ಪ್ರತಾಪ್ ಅವರು ಇಷ್ಟು ಜನ ಕೂಡ ವೋಟ್ ಮಾಡಿದರೆ ಗೆಲ್ಲೋದಂತೂ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರೇ ಗೆಲ್ಬಹುದು ಇಷ್ಟು ಓಟುಗಳನ್ನು ಹಾಕಿದರೆ. 60,000 ಜನ ಅಂದರೆ ಒಬ್ಬೊಬ್ಬರು ಒಂದೊಂದು, ಅಂದರೆ ಒಬ್ಬೊಬ್ಬರು 99 ಓಟ್ ಹಾಕಿದರೆ ಎಷ್ಟಾಗ್ತವ? ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಲ್ವಾ ಯಾರು ಗೆಲ್ಬಹುದು ಅಂತ ಹೇಳಿ. ಬಟ್ ಇಷ್ಟು ಓಟ್ಗಳು ಬಂದರೂ ಕೂಡ ಪ್ರತಾಪ್ ಅವ್ರು ಗೆಲ್ಬಹುದು. ಸೊ ಕಾದು ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳಿಬಿಟ್ಟು. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.